ಕಂಟೆಂಟ್ ಬೇಕು. ಏನು ಕಂಟೆಂಟ್ ಇಟ್ಕೊಂಡು ಹೇಳೋದು, ಏನು ಕಂಟೆಂಟ್ ಮಾತಾಡೋದು ಅದೇ ಗೊತ್ತಿಲ್ಲ. ಕ್ಯಾಮ್ರಾ ರೆಡಿ ಇದೆ, ವಾಯ್ಸ್ ಕ್ಯಾಪ್ಚರ್ ಆಗ್ತಾ ಇದೆ, ಎಲ್ಲ ಅಲ್ಟಿಮೇಟ್ ಸೆಟಪ್ ಇದೆ. ಬಟ್ ಹೇಳಕ್ಕೆ ಏನಾದರೂ ಮ್ಯಾಟ್ರ್ ಬೇಕಲ್ಲ. ಜನ ಸುಮ್ಮನೆ ಎಲ್ಲ ವೀಡಿಯೋಸ್ ನೋಡಲ್ಲ. ನಾವೇನೇನೋ ವೀಡಿಯೋಸ್ ಮಾಡಿ ಹಾಕಿದ್ರೆಲ್ಲ ಜನ ನೋಡಲ್ಲ. ನನಗೆ ಗೊತ್ತಾಯಿತು ಯಾವಾಗ ಅಂದರೆ ರೀಸೆಂಟಾಗಿ. ಚೆನ್ನಾಗಿದ್ರೆ ಜನ ನೋಡ್ತಾರೆ. ಚೆನ್ನಾಗಿದೆ ಅನ್ನೋದಕ್ಕಿಂತ ಡಿಫ್ರೆಂಟ್ ಆಗಿರಬೇಕು. ಅದು ಫಸ್ಟ್ ಟೈಮು ಸ್ವಲ್ಪ ವಿಚಿತ್ರವಾಗಿದ್ದರೆ ಇನ್ನೂ ಚೆನ್ನಾಗಿ ನೋಡ್ತಾರೆ ಜನ. ಮಂಗನ ಥರ ಆಡೋರಿಗೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಅದು ಅವ್ರ ತಪ್ಪಲ್ಲ, ಅಂದರೆ ಅವ್ರ ಟೇಸ್ಟ್ ಆಗಿರುತ್ತೆ ಅಷ್ಟೆ. ಜನಕ್ಕೆ ಅದಿಷ್ಟ ಆದರೆ ಅದು ಜನ ಯಾವ್ದು ಇಷ್ಟಪಡ್ತಾರೋ ಅದನ್ನ ನೋಡ್ತಾರೆ ಅಷ್ಟೆ. ಅದನ್ನೆಲ್ಲ ನಾವು ಕೇಳಕ್ಕೆ ಬರಲ್ಲ. ರೇಂಜ್ ರೋವರ್ ಕಾರು. ನಾವು ಲಾಗ್ ಎಲ್ಲ ಮಾಡಿ ಈ ಥರ ಕಾರ್ಸ್ ತೊಗೊಂಡಿರೋದನ್ನ ನೋಡಿದ್ದೀವಿ. ಬಟ್ ನಾನು ಲಾಗ್ ಮಾಡಿ ಆ ಥರ ಕಾರ್ ತೊಗೊತೀನಿ ಅಂತ ನೋಡೋಣ. ಅನ್ನಿಸ್ತಾ ಇಲ್ಲ ಅಂತ ಎಲ್ಲ ಯಾಕೆ ಹೇಳಬೇಕು. ಬೈ ಚಾನ್ಸ್ ತಗೊಂಡ್ರೂ ತೊಗೊಬೋದಲ್ವಾ. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲಲ್ವಾ. ಟ್ರೈ ಮಾಡಿದ್ರೆ ಲಾಸ್ ಏನಿಲ್ಲ. ಎಲ್ಲ ಇದೆ ಸೆಟಪ್, ಎಲ್ಲ ಓನು. ಯಾವುದೇ ಬಾಡಿಗೆ ಸೆಟಪ್ ಅಲ್ಲ ಇದು. ಸ್ವಂತವಾಗಿ ನಾನೇ ತಗೊಂಡಿರೋದು. ಇದೇ ದಯಾನಂದ್ ಸಾಗರ್ ಹಾಸ್ಪಿಟಲ್ ವಿತ್ ಕಾಲೇಜು ಐತೆ, ಮೆಡಿಕಲ್ ಕಾಲೇಜ್. ಸುಮಾರು ಜನ ನೋಡಿದ್ರೆ ಅವರೆಲ್ಲ ಸುಮಾರು ಈ ನಾರ್ತ್ ಇಂಡಿಯನ್ಸ್ ಟೈಪ್ ಅವರೆಲ್ಲ ಬಂದು ಇಲ್ಲಿ ಓದ್ತಾವ್ರೆ. ನಾನು ಚಿಕ್ಕವನಿದ್ದಾಗ ನಮ್ಮಪ್ಪ ಅಮ್ಮಂಗೆ ಹೇಳಿದ್ರಂತೆ ಯಾರೋ, ನಾನು ಮುಂದೆ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಿದ್ರೆ ಡಾಕ್ಟ್ರ್ ಆಗ್ತೀನಿ ಅಂತ. ಡಾಕ್ಟ್ರ್ ಆಗೋದಕ್ಕಿಂತ ನಾನು ಸೆಕೆಂಡ್ PUCಲಿ PCMB ಸ್ಟಾರ್ಟ್ ಮಾಡಿದ್ದು, ಅದನ್ನು ಪಾಸ್ ಮಾಡಿದ್ದೆ ದೊಡ್ಡ ವಿಷಯ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು ಫಸ್ಟ್ ಟೈಮ್. ಕನ್ನಡ ಮೀಡಿಯಮಲ್ಲಿ ಓದಿ ಆಮೇಲೆ ನೆಕ್ಸ್ಟ್ ಬಂದಿದ್ದು ಇಂಗ್ಲೀಷ್ ಮೀಡಿಯಮ್. ಆ ಇಂಗ್ಲೀಷ್ ಮೀಡಿಯಮ್ ಬಂದು ನಮಗೆ ಹಿಂದೆ ಇರೋ ಸ್ಟ್ರೆಸ್ಸು, ಆಂಗ್ಸೈಟಿ, ಅಟ್ಯಾಕ್ ಎಲ್ಲ ಆಗೋಗ್ಬಿಡ್ತು. ಓದೋದು ಇಂಟ್ರೆಸ್ಟೇ ಹೋಗ್ಬಿಡ್ತು ಇಂಗ್ಲೀಷ್ ಮೀಡಿಯಮ್ ಸಡನ್ನಾಗಿ ಎಂಟ್ರಿ ಕೊಟ್ಟಾಗ. ಫಸ್ಟಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಏನೋ ಒಂದು ಮ್ಯಾಜಿಕ್ ಆಗ್ತಾಯಿತ್ತೇನೋ. ಬಟ್ ನಾನು ಆಮೇಲೆ ಟ್ರೈ ಮಾಡಿದ್ದಕ್ಕೆ ತುಂಬ ಸ್ಟ್ರೆಸ್ಸು ಆಗಲಿಲ್ಲ. ಮ್ಯಾಥಮೆಟಿಕ್ಸಲ್ಲಿ ಹೊಗೆ ಹಾಕ್ಸ್ಕೊಂಡೆ. ಆಮೇಲೆ ಹಂಗೋ ಹಿಂಗೋ ಜಯನಗರಲ್ಲಿ ಹೋಗಿ ಬರೀ ಒಂದೇ ಒಂದು ಸಬ್ಜೆಕ್ಟ್ಗೆ 7,000 ಕಟ್ಟಿದ್ದೀನಿ, ಬರೀ 3 ತಿಂಗಳಿಗೆ ಅಷ್ಟೇ. ಕಟ್ಬಿಟ್ಟು ನಮ್ಮಪ್ಪ ಕೊನೆಗೂ ಓದಿಸಿ ಪಾಸ್ ಮಾಡಿದ್ರು. ನೆಕ್ಸ್ಟ್ BSc ಹೋದೆ, ಅಲ್ಲಿ ಡಿಸ್ಕಂಟಿನ್ಯೂ ಆಗ್ಬಿಟ್ಟೆ. ಯಾಕಂದರೆ ನನಗೆ ಇದು ಓದೋಕ್ಕೆ ಆಗ್ತಾಯಿಲ್ಲ ಅನ್ನೋದು ಒಂದು, ಅಂದರೆ ಅರ್ಥ ಆಗ್ತಾ ಇರಲಿಲ್ಲ. ಅದು ಬಿಟ್ಟರೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ಸೋಕೆ ಇಷ್ಟ ಆಗಲಿಲ್ಲ ನನಗೆ. ಹೋಗ್ತೀನಿ ಕಾಲೇಜ್ ಎಲ್ಲ ಥರ ಸುಮ್ಮನೆ ಕಾಲೇಜ್ಗೆ ಹೋಗೋದು, ಶೋಕಿ ಮಾಡೋದು, ಮನೆಗೆ ಬರೋದು, ಹಂಗೆಲ್ಲ ಇರೋಕ್ಕೆ ಇಷ್ಟ ಆಗಲಿಲ್ಲ. ಸೊ 2 ವರ್ಷ ಹೋದೆ, 3ನೇ ವರ್ಷ ಹೋಗಲಿಲ್ಲ, ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಎಡವನಹಳ್ಳಿ ಗೇಟ್, ಎಡವನಹಳ್ಳಿ ನಮ್ಮೂರ ಹತ್ರ ಹಡವನಹಳ್ಳಿ ಐತೆ, ತುರುವೇಕೆರೆ ಹತ್ರ. ಇಲ್ಲಿ ಎಡವನಹಳ್ಳಿ ಐತೆ. ಸಾಗರ ಕಾಲೇಜ್ ಇರ್ಬೋದು ಅನಿಸುತ್ತೆ. ಈ ಹುಡುಗರನ್ನೆಲ್ಲ ನೋಡಿದ್ರೆ ಕಾಲೇಜಲ್ಲ, ಅದು ಹಾಸ್ಪಿಟಲ್. ಕರೆಕ್ಟ್, ದಯಾನಂದ್ ಸಾಗರ್ ಹಾಸ್ಪಿಟಲ್ ಇರ್ಬೋದು ಅನಿಸುತ್ತೆ. ಅದಕ್ಕೆ ಹುಡುಗರು ನೋಡಿದ್ರೆ ಹಂಗೆ ಅನಿಸುತ್ತೆ, ಆ ಕಡೆಯಿಂದನೇ ಬರೋದು ಇವರೆಲ್ಲ. ಇಷ್ಟು ದೂರ ಬಂದು ಲಾಗ್ ಮಾಡ್ತಾ ಇರೋದು ಖುಷಿ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ 50-60 ಹೋಗೋದು. ನನಗೆ AKG ಮೈಕ್ ಮೇಲೆ ನಂಬಿಕೆ ಇದೆ, ಪಕ್ಕಾ ರೆಕಾರ್ಡ್ ಮಾಡುತ್ತೆ, ಪಕ್ಕಾ ಕ್ಯಾಪ್ಚರ್ ಮಾಡುತ್ತೆ ವಾಯ್ಸ್ನ ಅಂತ. ನಾನು ಟ್ರೈ ಮಾಡಿದ್ದೆ ಸುಮಾರು ಸಲ. ನಮ್ಮದು ಹಳೆ ವೀಡಿಯೋಸಲ್ಲೂ ನೋಡ್ಬೋದು ನೀವು. ಎಕ್ಸಲೆಂಟ್ ಆಗಿದೆ ಮಾತ್ರ. ಹೋಗಿ ಬೇಗ ಹೋಗಿ. ಬಸ್ಸು ಕ್ಯಾಮ್ರಾದಲ್ಲಿ ಫೀಲ್ಡ್ ಆಫ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿ ಬರ್ತಾ ಇರುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟಾಪಲ್ಲಿ ಒಂದ್ಸಲ ಚೆಕ್ ಮಾಡ್ತೀನಿ.
ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆಯಾ ಅಂತ ಈ ಥರ ಬಗ್ಗಿ ಮಿರರಲ್ಲಿ ನೋಡಿದ್ರೆ ರೆಡ್ ಕಲರ್ ಲೈಟು ಬ್ಲಿಂಕ್ ಆಗ್ತಾ ಇರುತ್ತೆ. ಅದನ್ನು ನೋಡಿನೇ ಕನ್ಸಿಡರ್ ಮಾಡಬೇಕಷ್ಟೆ, ಈ ಥರ ರೆಕಾರ್ಡ್ ಆಗ್ತಾಯಿದೆ, ವಿಡಿಯೋ ಮಾಡ್ಬೋದು ಅಂತ. ಬೈ ಚಾನ್ಸ್ ಅದೇನೋ ಗ್ರೀನಲ್ಲಿದೆ ಅಂದರೆ ರೆಡಿ ಟು ರೆಕಾರ್ಡ್, ಅದು ರೆಕಾರ್ಡ್ ಆಗ್ತಾಯಿಲ್ಲ ಅಂತ. ಆಮೇಲೆ ಸುಮ್ಮನೆ ಕಷ್ಟಪಟ್ಟು ಅಷ್ಟು ದೂರದಿಂದ ಮಾತಾಡ್ಕೊಂಡು ಬಂದಿರ್ತೀರ, ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಚೀಲೂರು ಹೆಸರುಗಳೇ ವಿಚಿತ್ರ, ಬಟ್ ಇಲ್ಲಿರೋರಿಗೆ ಅದೆಲ್ಲ ಕಾಮನ್. ನಮ್ಮೂರಿಗೆ ನಮ್ಮೂರು ನಮಗೆ ಏನೋ ಒಂಥರ ಅನಿಸುತ್ತೆ, ಇಲ್ಲಿರೋರಿಗೆ ಅವ್ರ ಸ್ವಂತ ಊರು ಅವ್ರಿಗೆ ಖುಷಿ.